ಆದಿಶಕ್ತಿಯಾದ ಮಹಾಲಿಂಗೇಶ್ವರ, ಅದೇ ರೀತಿ ತೀರ್ಥ ಸಂಕಲ್ಪವಾಗಿ ನಾವು ಆ ಕಾವೇರಮ್ಮನ ಉಪಾಸನೆ ಮಾಡ್ತಾ ಇದ್ದೇವೆ. ಆ ಎರಡು ಸಾನ್ನಿಧ್ಯಗಳಿಗೂ ಕೂಡ ಸಾಷ್ಟಾಂಗ ಪ್ರಣಾಮಗಳನ್ನು ಮಾಡುತ್ತಾ ಇಲ್ಲಿರುವಂತಹ ಎಲ್ಲ ಈ ದೇವಸ್ಥಾನದ ಜೀರ್ಣೋದ್ಧಾರದ ಪದಾಧಿಕಾರಿಗಳೇ, ಅದೇ ರೀತಿಯಲ್ಲಿ ಆಡಳಿತ ಮುಕ್ತೇಸರರು, ಊರಿನ ಎಲ್ಲ ಸದ್ಭಕ್ತರೇ, ಪರವೂರ ಎಲ್ಲ ಮಹನೀಯರುಗಳು ಎಲ್ಲರೂ ಕೂಡ ವಂದಿಸುತ್ತಾ ಈ ಒಂದು ಶುಭ ಸಂದರ್ಭದಲ್ಲಿ ಇಲ್ಲಿ ನಾವು ಉಪಸ್ಥಿತರಿರುವುದಕ್ಕೆ ತುಂಬಾ ಸಂತೋಷ ಪಡ್ತಾ ಇದ್ದೇವೆ. ಯಾಕೆಂತ ಹೇಳಿದರೆ, ಈಗ ತಾನೇ ಹೇಳಿದ್ದಾರೆ, 13 ತಿಂಗಳಲ್ಲಿ ಒಂದು ದೇವಸ್ಥಾನದ ಒಂದು ಸಮಗ್ರವಾದ ಜೀರ್ಣೋದ್ಧಾರ ಅಂತ ಹೇಳ್ಬೋದು. ಗರ್ಭಗುಡಿಯನ್ನು ಸಂಪೂರ್ಣ ಬದಲಾಯಿಸುವಿಕೆ. ನಮಗೆ ಜ್ಯೋತಿಷ್ಯರ ಆ ನಿರ್ದೇಶ ಪ್ರಕಾರ ಯಾವ ಎಲ್ಲ ರೀತಿಯ ಆ ಪುರಾಣ ಕಾಲದ ಪ್ರಕೃತಿ ಶಿಲ್ಪ ಶಾಸ್ತ್ರಕ್ಕೆ ಅನುಗುಣವಾಗಿರುವಂತಹ ಗರ್ಭಗುಡಿಯ ರಚನೆ, ಅದೇ ರೀತಿ ಇಲ್ಲಿಯ ಸುತ್ತು ಗೋಪುರಗಳ ಪುನರ್ ನವೀಕರಣ, ದೇವಸ್ಥಾನದ ಎಡಭಾಗದಲ್ಲಿರುವಂತಹ ಆ ಒಂದು ಪಾಕಶಾಲೆ ಅಲ್ಲ, ಸಭಾಭವನ, ಅದೆಲ್ಲ ಸಪ್ತಮಂ ದೈವಚಿಂತನಂ ಅಂತ. ಮನುಷ್ಯನ ಪ್ರಯತ್ನ ಅದು ನಮ್ಮ ಕರ್ತವ್ಯ. ಆ ರೀತಿಯಲ್ಲಿ ಈ ಒಂದು ವಠಾರದ ಎಲ್ಲ ಆ ಭಕ್ತಾದಿಗಳು ಕೂಡ ತಮ್ಮೆಲ್ಲ ತನು ಮನ ಧನವನ್ನು ಸಂಪೂರ್ಣ ಇಲ್ಲಿಗೆ ಸಮರ್ಪಣೆ ಮಾಡಿಕೊಂಡು ಸಮಗ್ರ ಜೀರ್ಣೋದ್ಧಾರದ ಪಾಲ್ಗೊಳ್ಳುವಿಕೆಯಲ್ಲಿ ತಮ್ಮನ್ನು ಸದಾ ಕಾಲ ಇಲ್ಲಿ ತೊಡಗಿಸಿಕೊಂಡ ಕಾರಣ, ಮತ್ತೊಂದು ದೇವರ ದಯ. ಯಾವ ವಿಷಯ ಕೂಡ ಆ ಮನುಷ್ಯ ಪ್ರಯತ್ನಕ್ಕೆ ದೇವತಾನುಗ್ರಹ ಇಲ್ಲದೆ ಯಾವ ಕಾರ್ಯ ಕೂಡ ಮುಂದೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಆ ರೀತಿಯಲ್ಲಿ ಆ ದೇವರನ್ನು ಸ್ಮರಣೆ ಮಾಡಿಕೊಂಡು ನೀವೆಲ್ಲ ತೊಡಗಿದಂಥ ಈ ಕಾರ್ಯ ಇವತ್ತು ನಾವು ಇನ್ನು ಕೆಲವೇ ದಿವಸಗಳಲ್ಲಿ ಆ ಬ್ರಹ್ಮಕಲಶದ ಆ ಸುಮುಹೂರ್ತಕ್ಕೆ ನಾವು ಸಜ್ಜಾಗುತ್ತಾ ಇದ್ದೇವೆ. ಎಲ್ಲ ಜೀರ್ಣೋದ್ಧಾರ ಪ್ರಕ್ರಿಯೆಗಳು ಕೂಡ ನಮಗೆ ಇಲ್ಲಿ ದೃಶ್ಯ ಕಾಣುವ ಮಟ್ಟಿಗೆ ಅದು ಸಂಪೂರ್ಣ ಆಗಿದೆ ಅಂತಲೇ ಹೇಳ್ಬೋದು. ಕೆಲವೊಂದು ವಿಷಯಗಳು ಬಾಕಿ ಇರ್ಬೋದು, ಅದು ಎಲ್ಲ ಕಡೆಯಲ್ಲಿ ಕೂಡ ಆಗುದಂತೆ. ಎಷ್ಟೇ ದೊಡ್ಡ ಆರ್ಥಿಕ ಸ್ಥಿತಿ ಇದ್ರೂ ಕೂಡ ಅದು ಹೇಗೆ ಆಗ್ಬೇಕೋ ಹಾಗೆ ಆಗ್ಬೇಕಾದ್ರೆ ನಮಗೆ ಆ ಒಂದು ಯೋಗ್ಯತೆ ಬೇಕು. ಅದನ್ನು ಪರಿಕಲ್ಪಿಸುವುದು ಯಾರು ಅಂತ ಹೇಳಿದ್ರೆ ಆ ಭಗವತ್ ಶಕ್ತಿಗಳು. ನಮ್ಮ ಸ್ವಚ್ಛ ಮನಸ್ಸಿನಿಂದ ಯಾವ ರೀತಿಯ ಭೇದ ಭಾವಗಳಿಲ್ಲದೆ ಈ ಸಾನ್ನಿಧ್ಯದ ಜೀರ್ಣೋದ್ಧಾರ ಆಗಬೇಕು. ಇಲ್ಲಿಯ ಎಲ್ಲ ಸಾನ್ನಿಧ್ಯಕ್ಕೆ ಶಕ್ತಿ ಬಂದು ಇದೊಂದು ಮಹಾಕ್ಷೇತ್ರವಾಗಬೇಕೆಂಬ ಹೆಬ್ಬಯಕೆ ನಿಮಗೆ ಕೂಡ ಉಂಟು. ನಮ್ಮ ಪರಶುರಾಮ ಸೃಷ್ಟಿ ಹಾಗೆ. ಪರಶುರಾಮ ಸೃಷ್ಟಿಯಲ್ಲಿ ಎಲ್ಲವೂ ಕೂಡ ಅದ್ಭುತವೇ. ಕನ್ಯಾಕುಮಾರಿಯಿಂದ ತೊಡಗಿ ಗೋಕರ್ಣದವರೆಗಿರುವಂಥ ಎಲ್ಲ ಕ್ಷೇತ್ರಗಳು ಕೂಡ ಯಾವುದಾದ್ರೂ ಒಂದು ರೀತಿಯಲ್ಲಿ ಅದು ಪ್ರಸಿದ್ಧ ಆಗಿದೆ. ಅದೇ ರೀತಿ ಯಾವ ತಲಕಾವೇರಿಯ ಆ ಕ್ಷೇತ್ರ, ಆ ಪುಣ್ಯಕ್ಷೇತ್ರ ಉಂಟೋ, ಅದೇ ರೀತಿಯ ಒಂದು ಸಂಕಲ್ಪದಲ್ಲಿ ಇಲ್ಲಿ ಆ ಕಾವೇರಮ್ಮನನ್ನು ನಾವು ಆ ಸಂಕಲ್ಪ ಮೂಲಕ, ವಿಶ್ವಾಸ ಮೂಲಕ ನಾವು ನಂಬಿಕೊಂಡು ಬಂದದ್ದು. ಈಗ ಕೆಲವೇ ಭಕ್ತಾದಿಗಳು ಮಾತ್ರ ಇಲ್ಲಿಗೆ ತೀರ್ಥಕ್ಷೇತ್ರಕ್ಕೆ ಬಂದು ಆ ಕಾವೇರಿ ಸಂಕ್ರಮಣದ ದಿವಸ ಆ ತೀರ್ಥ ಸ್ನಾನ ಮಾಡಿ ಅವರ ಜನ್ಮವನ್ನು ಸಾರ್ಥಕ್ಯಗೊಳಿಸೋದು. ಇನ್ನು ಬರುವ ಕಾಲಗಳಲ್ಲಿ ಬ್ರಹ್ಮಕಲಶ ಕಳೆದ ನಂತರ ಆ ಇಡೀ ಸಾನ್ನಿಧ್ಯ ಶಕ್ತಿಯ ಆ ಪುನರ್ ನವೀಕರಣ ಆಗಿ ಅದಕ್ಕೆ ಮಹಾಶಕ್ತಿ
ಅದು ಒದಗಿ ಬಂದು ನಾವು ಕಾಣುವಂತಹ ತಲಕಾವೇರಿಯೋ ಅಥವಾ ಇಲ್ಲಿ ನಮಗೆ ಹತ್ತಿರದಲ್ಲಿ ಕಾಣುವಂತಹ ಮುಜಂಗಾಂವ್ ಕ್ಷೇತ್ರ ಅದೇ ರೀತಿಯ ಒಂದು ಸಂಭ್ರಮ ಇಲ್ಲಿ. ಅದು ಸಂಭ್ರಮಿಸೋದ್ರಲ್ಲಿ ಯಾವ ಕೂಡ ಸಂಶಯ ಇಲ್ಲ. ಯಾಕೆಂತ ಹೇಳಿದ್ರೆ ಎಲ್ಲ ಶಕ್ತಿಗಳು ಕೂಡ ಅದರ ಜೀರ್ಣೋದ್ಧಾರದ ಪ್ರಕ್ರಿಯೆ ಮೂಲಕ ಯಾವ ಜೀರ್ಣಾವಸ್ಥೆ ಬಂದಂತಹ ನಮ್ಮ ದೇಹದಲ್ಲಿ ಆದ್ರೂ ಹಾಗೆ ನಮ್ಮ ಅಜೀರ್ಣಾವಸ್ಥೆ ಬಂದಂತಹ ಎಲ್ಲ ರೀತಿಯ ಆ ತೊಡಕುಗಳನ್ನು ನಾವು ರೋಗ ಬಂದಿದ್ರೆ ಅದನ್ನು ಔಷಧ ಮೂಲಕ ನಿವಾರಣೆ ಮಾಡಿಕೊಳ್ಳುವುದು. ಹಾಗೆ ಸಾನ್ನಿಧ್ಯ ಶಕ್ತಿಗಳ ಕ್ಷಯ ಆದ್ರೆ ನಮಗೆ ತಾಂತ್ರಿಕ ಶಾಸ್ತ್ರಾಧಾರ ಹೇಳಿದ ಪ್ರಕಾರ ಅದಕ್ಕೆ ಬೇಕಾದಂತಹ ಆ ಶುದ್ಧಿ ಪ್ರಕ್ರಿಯೆಗಳು ಆ ಬ್ರಹ್ಮಕಲಶಾದಿಗಳನ್ನು ಮಾಡಿಕೊಂಡು ಅದನ್ನು ಪುನರ್ ನವೀಕರಣ ಮಾಡಿ ಅದಕ್ಕೆ ಶಕ್ತಿ ತುಂಬುವಂಥದ್ದು. ಆ ಶಕ್ತಿ ತುಂಬುವಾಗ ತನ್ನಷ್ಟಕ್ಕೆ ಅಲ್ಲಿ ಸಾನ್ನಿಧ್ಯ ಜಾಸ್ತಿ ಆಗ್ತದೆ. ದೇವರ ಸಾನ್ನಿಧ್ಯ ಇರುವಾಗ ಅಲ್ಲಿಗೆ ಜನರ ಆಕರ್ಷಣೆ ಕೂಡ ಜಾಸ್ತಿ ಆಗುವುದರಲ್ಲಿ ಸಂಶಯವೇ ಇಲ್ಲ. ಯಾಕೆಂತ ಹೇಳಿದ್ರೆ ಅನುಗ್ರಹ ಪಡಿಬೇಕಾದ್ರೆ ದೇವರ ಸಾನ್ನಿಧ್ಯ ಶಕ್ತಿ ಬೇಕು. ಒಮ್ಮೆ ಒಬ್ಬ ಭಕ್ತ ಬಂದ್ರೆ ಮತ್ತೆ ಪುನಃ ಅಲ್ಲಿಗೆ ಬಂದು ಆ ದೇವರ ದರ್ಶನ ಮಾಡುವಂತ ಹೇಳುವಂತ ಮನಸ್ಸ ಆಗುವುದರಲ್ಲಿ ಅದು ಸಂಶಯವಿಲ್ಲ. ಯಾಕೆಂತ ಹೇಳಿದ್ರೆ ಎಲ್ಲ ಜೀರ್ಣೋದ್ಧಾರದ ಕ್ಷೇತ್ರಗಳ ಬ್ರಹ್ಮಕಲಶಾದಿಗಳು ಪ್ರಕ್ರಿಯೆಗಳು ಅದೆಲ್ಲ ಪೂರ್ತಿಗೊಂಡಂತ ನಂತರ ಎಲ್ಲ ಕ್ಷೇತ್ರಗಳಲ್ಲಿ ಕೂಡ ಬರುವಂತ ಭಕ್ತಾದಿಗಳ ಜನಸಂಖ್ಯೆ ಜಾಸ್ತಿ. ನಾವೀಗ ಕಣಿಪುರ ಆದ್ರು ಅದೇ ರೀತಿ ಮಧೂರಿನ ಮದನಂತೇಶ್ವರನ ಸಾನ್ನಿಧ್ಯ ಆದ್ರೂ ಕೂಡ ಎಲ್ಲ ನಮ್ಮ ಹತ್ತಿರದಲ್ಲಿ ಯಾವುದೆಲ್ಲ ಜೀರ್ಣೋದ್ಧಾರ ಆಗಿದೆ ಆ ಎಲ್ಲ ಜೀರ್ಣೋದ್ಧಾರದ ಆ ಕ್ಷೇತ್ರದಲ್ಲಿ ಬ್ರಹ್ಮಕಲಶಗಳದ ನಂತರ ಜನಸಂಖ್ಯೆ ಜಾಸ್ತಿ. ಒಂದು ಹೇಗೆ ಅಂತ ಹೇಳಿದ್ರೆ ಮನುಷ್ಯನ ಆ ಮನಸ್ಸಿನ ವಿಶ್ವಾಸ ಅದು ಜಾಸ್ತಿ ಆಗುವುದು ಅದು ಸಾನ್ನಿಧ್ಯ ಶಕ್ತಿಗಳ ಮೂಲಕ. ಇದಕ್ಕೆಲ್ಲರೂ ಕೂಡ ಸಾಕ್ಷಿ. ತಂತ್ರಿಗಳಾಗಿ ನಾವು ಮಾಡಬೇಕಾದ ಕರ್ತವ್ಯವನ್ನು ನಾವು ಮಾಡಬೇಕು. ಅದೇ ರೀತಿ ಬಿಂಬಕ್ಕೆ ಚೈತನ್ಯ ಇರುವುದು ಹೇಗೆ ಅಂತ ಹೇಳಿದ್ರೆ ಒಂದು ತಾಂತ್ರಿಕ ಶಾಸ್ತ್ರಾಧಾರ ಪ್ರಕಾರ ಅದರಲ್ಲಿ ಮಾಡುವಂತ ಕ್ರಿಯೆಗಳು. ಮತ್ತೊಂದು ಹೇಗೆ ಅಂತ ಹೇಳಿದರೆ ಭಕ್ತರ ನಂಬಿಕೆಯಿಂದ ಸರ್ವದೇವ ನಮಸ್ಕಾರಂ ಕೇಶವಂ ಪ್ರತಿಗಚ್ಚತಿ ಅಂತ ಎಲ್ಲ ರೀತಿಯ ಆ ಆರಾಧನೆಗಳು ಕೂಡ ಅದು ಒಂದೇ ಕಡೆಗೆ ಸೇರುವುದು. ನಮ್ಮೆಲ್ಲ ಆ ಸಾನ್ನಿಧ್ಯ ಶಕ್ತಿಯ ಆ ಮೂಲ ಯಾವುದು ಅಂತ ಹೇಳಿದ್ರೆ ಅಲ್ಲಿ ನಾವು ವಿಶ್ವಾಸ ಮಾಡುವಂತಹ ಆ ಗರ್ಭಾಲಯದಲ್ಲಿರುವಂತಹ ಬಿಂಬ. ಆ ಬಿಂಬಕ್ಕೆ ಯಾವಾಗ ಸಾನ್ನಿಧ್ಯ ಜಾಸ್ತಿ ಆಗ್ತದೋ ಆ ಸಾನ್ನಿಧ್ಯ ಜಾಸ್ತಿ ಆಗುವಾಗ ಅಲ್ಲಿ ಬರುವಂತ ಭಕ್ತಾದಿಗಳ ಜನಸಂಖ್ಯೆ ಕೂಡ ಜಾಸ್ತಿ ಆಗುವುದೆಂಬ ನಂಬಿಕೆ ನಮಗೆ ಇದೆ. ಆ ರೀತಿಯಲ್ಲಿ ಇನ್ನು ಬರುವಂತಹ ಕಾಲಗಳಲ್ಲಿ ಇದೇ ತಾನೇ ಈ ಫೆಬ್ರವರಿ 22ರ ನಂತರ 22ಕ್ಕೆ ಆಚಾರ ವರ್ಣದಿಂದ ತೊಡಗಿ ಎಲ್ಲ ಆ ಪ್ರಾಯಶ್ಚಿತ್ತಾದಿ ಹೋಮಗಳು ಆ ಕಲಶಾಭಿಷೇಕಗಳು ಆ ತತ್ವ ಕಲಶಾಭಿಷೇಕಗಳು ಬೇಕಾದಂತಹ ಎಲ್ಲ ಆ ಧಾರ್ಮಿಕ ಆ ಪ್ರಕ್ರಿಯೆಯನ್ನು ಕೂಡ ಒಳಗೊಂಡು 27ರವರೆಗೆ ನಡೆಯುವಂತಹ ಆ ಬ್ರಹ್ಮಕಲಶಾದಿ ಎಲ್ಲ ಆ ಧಾರ್ಮಿಕ ಆ ಕಾರ್ಯಗಳು ಕೂಡ ಅದು ಯಾವ ರೀತಿಯ ತೊಡಕುಗಳಲ್ಲದೆ ಅದು ಸಾಗಬೇಕು. ಭಕ್ತಾದಿಗಳ ನಂಬಿಕೆ ಪ್ರಕಾರ ಈ ಸಾನ್ನಿಧ್ಯದ ಆ ಶಕ್ತಿ ಜಾಸ್ತಿ ಆಗಬೇಕು. ಅದೇ ರೀತಿ ಸಹಸ್ರಾರಲ್ಲ ಅದಕ್ಕಿಂತಲೂ ಸಂಖ್ಯೆ ಜಾಸ್ತಿ ಲಕ್ಷ ಜನರ ಆ ಲೆಕ್ಕದಲ್ಲಿ ಇಲ್ಲಿಗೆ ಭಕ್ತಾದಿಗಳಿಗೆ ಬಂದು ಇಲ್ಲಿಯ ಆ ಒಂದು ದೇವರ ದರ್ಶನ ಪಡೆದು ಅವರ ಜನ್ಮ ಸಾರ್ಥಕ ಆಗಲಿಬೇಕಂತ ಸಕಲ ಅನುಗ್ರಹಗಳು. ನಮ್ಮ ಪ್ರಾರಂಭಿಕ ಪ್ರಕ್ರಿಯೆ ಹೇಗೆ ಅಂತ ಹೇಳಿದ್ರೆ ನಾವು ಈ ವಠಾರದಲ್ಲಿ ಶಂಕರಾಚಾರ್ಯ ಪರಂಪರೆಯಿಂದ ನಾವು ಆರಾಧಿಸುವ ನಾವು ಪೂಜಿಸುವಂತಹ ಎಲ್ಲ ಸಾನ್ನಿಧ್ಯ ಶಕ್ತಿಗಳ ಒಗ್ಗೂಡಿಕೆಯ ನಮ್ಮೆಲ್ಲ ವಠಾರದ ಮಠ ಎಡನೀರು ಮಠದ ಈಗಿನ ಪೀಠಾಧಿಪತಿಗಳಾದ ಶ್ರೀ 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 ಸಚ್ಚಿದಾನಂದ ಮಹಾಸ್ವಾಮಿಗಳು ಇಲ್ಲಿಗೆ ಪ್ರಾರಂಭದಲ್ಲಿ ಬಂದು ಇಲ್ಲಿಯ ಆ ಕಾರ್ಯಕ್ಕೆ ಚಾಲನೆ ಕೊಟ್ಟದ್ದು. ಅವರ ಆ ಸಾನ್ನಿಧ್ಯ ಶಕ್ತಿಯಿಂದ ಅವರು ಆರಾಧನೆ ಮಾಡುವಂತಹ ಆ ಎಲ್ಲ ಚೈತನ್ಯಗಳ ಅನುಗ್ರಹದಿಂದ ಇಲ್ಲಿಯ ಆ ನಿರ್ಮಾಣ ಪ್ರಕ್ರಿಯೆಗೆ ಬೇಕಾದಂತ ಎಲ್ಲ ಚಾಲನೆಗಳು ಕೂಡ ಖಂಡಿತ ನಮಗೆ ದೊರಕಿದೆ. ಅವರ ಅನುಗ್ರಹ ಕೂಡ ನಮಗೆ ಸದಾಕಾಲ ಇರ್ತದೆ ಅಂತ ಎಂಬ ದೃಢ ವಿಶ್ವಾಸ ನಮಗೆ ಇದೆ. ಅದೇ ರೀತಿಯಲ್ಲಿ ಇಲ್ಲಿಯ ಬ್ರಹ್ಮಕಲಶಾದಿ ಆ ಪ್ರಕ್ರಿಯೆಯಲ್ಲಿ ಕೂಡ ಅವರು ಬಂದು ಭಾಗವಹಿಸ್ತಾರೆ. ಅವರ ಅನುಗ್ರಹದಿಂದ ಇಲ್ಲಿಯ ಎಲ್ಲ ಕಾರ್ಯಗಳು ಕೂಡ ಸಂಪೂರ್ಣ ಅದು ವಿಜೃಂಭಣೆಯಿಂದ ಅದು ಪೂರ್ಣತೆಗೊಂಡು
ನಮ್ಮೆಲ್ಲರ ಪ್ರಾರ್ಥನೆ ಹೇಗೆ ಅಂತ ಹೇಳಿದರೆ, ನಮ್ಮ ಈ ಸೀಮೆಯ ಪ್ರಧಾನ ದೇವಸ್ಥಾನವಾದ ಅಡೂರು ಮಹಾಲಿಂಗೇಶ್ವರನ ಸಾನ್ನಿಧ್ಯದಲ್ಲಿ ನಾವು 400 ವರ್ಷಗಳಿಂದ ಆಗದಂತಹ ಆ ಕೌಡಿಂಕಾನದ ಯಾತ್ರೆಯ ಪ್ರಕ್ರಿಯೆಯನ್ನು ನಾವು ತೊಡಗುವಾಗ ಅಲ್ಲಿ 48 ದಿವಸಗಳ ಕಾಲ ಆ ವೃತ್ತದಲ್ಲಿ ನಾವು ಪ್ರಾತಃ ಕಾಲದಲ್ಲಿ ಎದ್ದು ದೇವರ ಆ ಪ್ರಾಂಗಣದಲ್ಲಿ ದೇವರ ನಾಮಸ್ಮರಣೆ, ಅದೇ ರೀತಿ ಎಲ್ಲ ಆ ಕಾರ್ಯಕ್ಕೆ ಆ ತೊಡಗುವಂತಹ ಸನ್ನಿವೇಶದಲ್ಲಿ ನಮ್ಮ ಪ್ರಾರ್ಥನೆಗೆ ಅಂತ ಹೇಳಿದರೆ, ದೇವರೇ ನಮ್ಮೆಲ್ಲ ಅಸಾಧ್ಯತೆಗಳನ್ನು ನೀನು ಅದನ್ನೆಲ್ಲ ಸಾಧ್ಯತೆ ಆಗಿ ಮಾಡು, ಎಲ್ಲ ಅಸಂಪೂರ್ಣತೆಗಳನ್ನು ಕೂಡ ಸಂಪೂರ್ಣತೆಗೊಳಿಸು. ಮಾನಸಿಕವಾಗಿ ನಮಗೆ ಯಾವ ರೀತಿಯ ಸಹಾಯಕತೆ ಸ್ಥಿತಿ ಇದ್ರೂ ಕೂಡ ಅದನ್ನೆಲ್ಲ ಸಹಾಯ ಸ್ಥಿತಿಗೆ ತಂದು ನಮ್ಮನ್ನು ಆ ಭಕ್ತರಾಗಿ ಇಲ್ಲಿ ಪೂಜಿಸುವಂತಹ ಸದವಕಾಶ, ಅದೇ ರೀತಿ ನಮ್ಮ ಜನ್ಮ ಸಾರ್ಥಕ ಆಗಲಿಕ್ಕೆ ಬೇಕಾದಂತಹ ಎಲ್ಲ ಆ ಪುಣ್ಯಕರ್ಮಗಳನ್ನು ಮಾಡುವಂತಹ ಪ್ರಕ್ರಿಯೆಯಲ್ಲಿ ನಾವು ತೊಡಗಲಿಕ್ಕೆ ಬೇಕಾದಂತಹ ಸಕಲ ಆ ಶಕ್ತಿಯನ್ನು ಕೂಡ ನಮಗೆ ಕೊಡುವಂತ ನಾವು ಪ್ರಾರ್ಥಿಸಿದ್ದು. ಅದೇ ರೀತಿ ನಮ್ಮೆಲ್ಲ ಕ್ಷೇತ್ರಗಳಲ್ಲಿ ನಾವು ಕೂಡ ಪ್ರಾರ್ಥನೆ ಮಾಡುವುದು ಹಾಗೆಯೇ. ಯಾವ ರೀತಿ ಅಸಾಧ್ಯತೆ ಇದ್ರೂ ಕೂಡ, ಯಾವ ಅಸಂಪೂರ್ಣತೆ ಇದ್ರೂ ಕೂಡ, ಯಾವ ಅಸಹಾಯಕತೆ ಇದ್ರೂ ಕೂಡ ಅದನ್ನೆಲ್ಲ ನಿವಾರಣೆ ಮಾಡಿಕೊಂಡು ಒಂದು ಕಾರ್ಯಕ್ಕೆ ಹೇಗೆ ಅಂತ ಹೇಳಿದ್ರೆ ಒಂದು ಹುಲ್ಲು ಕಡ್ಡಿ ಕೂಡ ಪ್ರಧಾನ. ಹಾಗೆ ಇಲ್ಲಿ ಈ ಕಾರ್ಯದಲ್ಲಿ ತೊಡಗಿದಂತಹ ಎಲ್ಲರಿಗೂ ಕೂಡ ಅದು ಯಾವ ಕಾರ್ಯ ಅಂತ ನಾವು ಗ್ರಹಿಸುವುದು ಬೇಡ. ಘನ ಕಾರ್ಯ ಆಗಿರ್ಬೋದು ಅಥವಾ ಸಣ್ಣ ಕಾರ್ಯ ಆದ್ರೂ ಕೂಡ ಆಗಿರ್ಬೋದು, ಅವರು ಮಾಡುವಂತಹ ಸೇವೆಯನ್ನು ಸಂಪೂರ್ಣ ಆ ದೇವರು ಸ್ವೀಕಾರ ಮಾಡಬೇಕು. ಅದೇ ರೀತಿ ಈ ಬ್ರಹ್ಮಕಲಶದಲ್ಲಿ ಎಲ್ಲರೂ ಕೂಡ ತೊಡಗಿಕೊಂಡು ಅವರಿಗೆ ಸದಾ ಇಲ್ಲಿ ಆ ಭಕ್ತರಾಗಿ ಆ ದೇವರನ್ನು ಪೂಜಿಸುವಂತಹ, ಇಲ್ಲಿ ಸೇವೆ ಮಾಡುವಂತಹ ಎಲ್ಲ ಯೋಗ್ಯತೆಯನ್ನು ಕೂಡ ಪರಿಗಣಿಸಬೇಕು. ಆ ಮೂಲಕ ಅವರ ಜನ್ಮ ಸಾರ್ಥಕ ಆಗಬೇಕು. ನಾವು ಮನುಷ್ಯರಾಗಿ ನಾವು ಜನ್ಮ ತಾಳಿದ್ದೇವೆ. ನಮ್ಮ ಮನುಷ್ಯನ ಜನ್ಮದಲ್ಲಿ ನಮಗೆ ಮಾಡಬೇಕಾದ ಕರ್ತವ್ಯ ಯಾವುದು ಅಂತ ಹೇಳಿದ್ರೆ ನಮ್ಮ ಪ್ರಯತ್ನ. ಆ ಪ್ರಯತ್ನಕ್ಕೆ ಸಂಪೂರ್ಣ ಫಲ ಕೊಡುವುದು ಯಾರು ಅಂತ ಹೇಳಿದ್ರೆ ಆ ದೇವರು. ಆ ಒಂದು ತತ್ವವನ್ನು ನಾವು ಸದಾಕಾಲ ನಾವು ವಿಶ್ವಾಸ ಮಾಡಿಕೊಂಡಿದ್ದೇವೆ. ನಮ್ಮ ವಿಶ್ವಾಸಕ್ಕೆ ಬೇಕಾದಂತ ಎಲ್ಲ ಅರ್ಹತೆಗಳು, ಎಲ್ಲ ಯೋಗ್ಯತೆಗಳನ್ನು ಕೂಡ ನಮಗೆಲ್ಲ ಅನುಗ್ರಹಿಸಿ ಉತ್ತರೋತ್ತರ ಶ್ರೇಯೋಭಿವೃದ್ಧಿ, ಸರ್ವತೋಮುಖ ಅಭಿವೃದ್ಧಿ, ನಮ್ಮ ಜೀವನ ಸಕಲ ಐಶ್ವರ್ಯದಿಂದ ಕೂಡಿಕೊಂಡು ಮಾನಸಿಕವಾದ ನಮ್ಮ ಆ ಜನ್ಮವನ್ನು ಸಾರ್ಥಕಗೊಳಿಸಲಿಕ್ಕೆ ಬೇಕಾದಂತಹ ಸಕಲ ಅನುಗ್ರಹಗಳು ಸಂಪೂರ್ಣ ಆ ದೇವತಾ ಶಕ್ತಿಗಳು ಅನುಗ್ರಹಿಸಲಿ. ಎಲ್ಲ ಭಕ್ತಾದಿಗಳ ಸೇವೆಯನ್ನು ಕೂಡ ಸಂಪೂರ್ಣ ದೇವರು ಸ್ವೀಕಾರ ಮಾಡಲಿ. ಎಲ್ಲ ರೀತಿಯ ಆ ಮಂಗಲ ಕಾರ್ಯಕ್ಕೆ ಬೇಕಾದಂತಹ ಆ ಸಿದ್ಧತೆಗೆ ಬೇಕಾದಂತಹ ಸಮಸ್ತ ಆ ಸರ್ವಾನುಗ್ರಹ ಸಂಪೂರ್ಣ ಆ ದೈವಿಕ ಶಕ್ತಿಗಳು ನಮಗೆ ಅನುಗ್ರಹಿಸಲಿ ಅಂತ ಪ್ರಾರ್ಥಿಸಿಕೊಳ್ಳು.